ಕಡೆಯಿಂದ ಪಾಂಡ್ರಂಗ ಗಡ್ಡಗಲಿ ಅದೆತ್ತಿದ್ರದು ಆ ಕಡೆಯಿಂದ ಯಾರು ತಾವೇ ಬನ್ನಿ ಬನ್ನಿ. ಸರ್ ನೋಡಿ, ಅದು ಮನುಷ್ಯನಿಗೆ ಯಾವತ್ತಿದ್ರು ನಂಬಿಕೆ ಮುಖ್ಯ ಸರ್. ಅಲ್ಲ ಯಾವಕ್ಕೂ ನೀವು ಒಂದ್ಸಲ ಜಾಗ ನೋಡ್ಬಿಡಿ. ಅಲ್ಲ ನೋಡಿ, ನಮ್ಮ ಬಗ್ಗೆ ನಾವೇ ಯಾವತ್ತು ಈ ಥರ ಹೇಳ್ಕೋಬಾರ್ದು. ಅದರಲ್ಲಿ ಸಿಕ್ಕಾಪಟ್ಟೆ ಅನಿವಾರ್ಯತೆ ಇರೋದ್ರಿಂದ ನನ್ನ ಬಗ್ಗೆ ನಾನು ಹೇಳ್ಕೊಂಡ್ಬಿಡ್ತೀನಿ. ಅಲ್ಲ, ನನ್ನನ್ನು ಕಾಂಜಿ ಪಿಂಜಿ ವ್ಯವಹರಿಸ್ತಾ ಅಂತ ದಯವಿಟ್ಟು ಭಾವಿಸ್ಬೇಡಿ. ನಾನು ಕಮಿಷನ್ಗೋಸ್ಕರ ಈ ಕೆಲಸ ಮಾಡ್ತಾ ಇಲ್ಲ. ನೀವು ಕಮಿಷನ್ ಕೊಟ್ಟರು ಆಗುತ್ತೆ, ಕೊಡದೆ ಇದ್ದು ಆಗುತ್ತೆ. ಅಲ್ಲ ಆಗಂತ ಕೊಡದೇನೆ ಇರಬೇಡಿಪ್ಪ. ಅಲ್ಲ, ನೀವು ಒಂದ್ಸಲ ಜಾಗ ನೋಡ್ಬಿಡಿ. ನೀವೇ ಕಣ್ಣು ಮುಚ್ಚಿ ಒಪ್ಪಿ ತಗೊಂಡ್ಬಿಡ್ತೀರಾ? ನಿಮ್ಮನ್ನು ನೀವೇನ್ರಿ ನೆನ್ಸ್ಕೊಳ್ಳೋದು? ಆ ಜಾಗ ಒಂದು ನಿಮ್ದು ಆಗ್ಬಿಡ್ತು ಅಂದ್ರೆ ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ನಿಮ್ಮನ್ನು ಸಿಕ್ಕಾಪಟ್ಟೆ ನೆನ್ಸ್ಕೊತಾರೆ. ನೀವು ಸತ್ತೋದ್ರು ಕೂಡ ನಿಮ್ಮ ಭಾವಚಿತ್ರನ ಮುಂದೆ ಇಟ್ಕೊಂಡು ಆನಂದ ಬಾಕ್ಲು ಸುರಿಸ್ಬಿಡ್ತಾರೆ. ಪ್ರತಿ ಪಿತೃಪಕ್ಷಕ್ಕೂ ನಿಮಗೆ ಏನೇನು ಇಷ್ಟೋ ಅದೆಲ್ಲ ತಂದು ಎಡೆ ಇಟ್ಬಿಡ್ತಾರೆ ಸರ್. ಯೋಚನೆ ಮಾಡಿ ಹೇಳ್ತೀರಾ? ಆಯ್ತು ಇದೀಪ. ಏನು ಯಜಮಾನ್ರೆ, ಒಳ್ಳೆ ಮಹಾರಾಜನ್ ತರ ಕೂತಿದ್ದೀರಾ? ಗೊತ್ತು ತಾನೆ, ನಾವು ಗಂಡುಗಳು ಉಪ್ತಾರ ಕಣೆ. ಅದೇ ಪಿರಂಗಿ, ಎಡಗೈಯಿಂದ ಮತ್ತು ಬಲಗೈಯಿಂದ ಬೆಂಕಿ ಇಟ್ಟವರು. ಇವತ್ತು ರಾಜನೇ, ನಾಳೆ ರಾಜನೇ, ನಾಡಿದ್ದು ರಾಜನೇ. ಪಕ್ಕದಲ್ಲಿರೋ ಮಹಾರಾಣಿ ಚೇರ್ ಖಾಲಿ ಇದೆ, ನಾನ್ ಬಂದು ಕೂತ್ಕೊಳ್ಳ? ಯಾಕೆ ಹೇಳು, ಬಂದು ತಲೆ ಮೇಲೆ ಕೂತು ಬಿಡು. ಪರವಾಗಿಲ್ವಾ? ನೀನು ನನ್ನ ದಿಕ್ ತಪ್ಪಿಸ್ಬಿಡ, ಇಲ್ಲಿಂದ ತಪ್ಪು ಹೋಗಿ. ಏನು ಯಜಮಾನ್ರೆ, ತುಂಬಾ ಆಸೆ ಆಗ್ತಾ ಇದೆ. ಒಂದೇ ಒಂದ್ಸತಿ ಕೂತ್ಕೊಳ್ತೀನಿ. ಹಿಡಿದು ಹಠ ಬಿಡ ಮಗಳೆಲ್ಲ ಕಣೆ. ಮಕ್ಕ ನೋಡೋಕ್ಕಿಂತ ಮುಂಚೆ ಒಂದ್ಸಲ ನಿನ್ನ ಆಸೆ ತೀರ್ಸ್ಕೊಂಡ್ಬಿಡು. ಏನು ಯಜಮಾನ್ರೆ, ಕೈ ಹಿಡ್ಕೊಳ್ಳಿ. ಯಾಕವ? ನೀವು ಹಿಡ್ಕೊಳ್ಳಿ, ಆಮೇಲೆ ಹೇಳ್ತೀನಿ. ಸುಮ್ಮನೆ ಇರಲಿ, ಮನೆ ಹತ್ಕೊಂಡು ಹೋಗ್ಬಿಡುತ್ತೆ. ಹಿಡ್ಕೊಳ್ಳಯ್ಯೋ, ನಾನು ಇದನ್ನೇ ಹಸೆ ಮನೆ ಅನ್ಕೋತೀನಿ. ಯಾರ್ಯಾರನ್ನ ಎಲ್ಲೆಲ್ಲಿ ಇಟ್ಟಿರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ಮನೆ ಕೆಲಸಗಳ ಪಕ್ಕದಲ್ಲಿ ಕೂರ್ಸ್ಕೊಳ್ತಿರಲ್ಲ, ನಿಮ್ಗೆ ಶ್ರೀಮಂತಲ್ವಾ? ನಾನ್ ಕೆಲಸದವಳಲ್ಲ, MSc ಮೇಡ್ ಸರ್ವೆಂಟ್ ಚಂಪಾಮಲ್ಲಿ. ನಮ್ಮ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಾದ್ರೆ ಏನಂತೆ, ಮುಷೋದಕ್ಕೆ ತಪ್ಪುತ್ತೇನೆ. ಇಳಿಯೇ ಸುಮ್ಮನೆ ಇರಿ. ಅಲ್ಲ ಅಭಿ, ದೊಡ್ಡದಾಗಿ ಪಾಂಡುರಂಗ ರಿಯಲ್ ಎಸ್ಟೇಟ್ ಏಜೆನ್ಸಿ ಅಂತ ಬೋರ್ಡ್ ಹಾಕೊಂಡಿದ್ರಲ್ಲ, ಇದುವರೆಗೂ ಒಂದು ನಯಾ ಪೈಸೆ ಅರ್ನ್ ಮಾಡಿದ್ರಾ? ನೀವು 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 ನಮ್ಮನ್ನ ಇಷ್ಟು ಕೆಳ ದರ್ಜೆಗೆ ತಳ್ಳಿಬಿಟ್ಟು ಮಾತಾಡಬೇಡಿ ಕಣ್ರಿ. ಅಂಗಡಿ ಓಪನ್ ಮಾಡೋದಷ್ಟೇ ನನ್ನ ಕರ್ತವ್ಯ. ಗಿರಾಕಿಗಳನ್ನ ಕಳಿಸೋದು ಬಿಡೋದು ಆ ಭಗವಂತನ ಇಚ್ಛೆ. ನೀವೇ ನೋಡಿದ್ರಲ್ಲ ಆ ನಿಮ್ಮ ಶಿಷ್ಯಂದು ಎಂತೆಂತ ಗಿರಾಕಿಗಳನ್ನ ಹೇಳ್ತಂದಿದ್ರು ಅಂತ. ಮಾತಾಡ್ತಾರೆ. ಸುಮ್ಮನೆ ಇರ್ರಿ. ಏನೋ ನಮ್ಮ ಮಾವನವರು ಚೂರು ಪಾರು ಆಸ್ತಿ ಮಾಡಿರೋದ್ರಿಂದ ಫ್ಯಾಮಿಲಿ ನಡ್ಕೊಂಡು ಹೋಗ್ತಾ ಇದೆ. ನಿಮ್ಮನ್ನೇನಾದ್ರು ನಂಬ್ಕೊಂಡಿದ್ರೆ ಎಲ್ಲಾರ ಬಾಯಿಗೂ ಮಣ್ಣೆ ಗತಿ. ಇನ್ನ ನೋಡಲೆಂದೇ ರಗತ್ತೆ. ಈ ಹುಡುಗಿ ನಂಗೆ ತುಂಬಾ ಇಷ್ಟ ಆಗ್ಬಿಟ್ಟಿದ್ದಾಳೆ. ಮದುವೆ ಮಾಡ್ತೀರಾ? ಆ ಹುಡುಗಿಗೆ ಮದುವೆ ಆಗಿ 15 ವರ್ಷ ಆಯ್ತು. ಈ ಹುಡುಗಿ ಅದಕ್ಕೆ ಮದುವೆ ಆಗಿ 10 ವರ್ಷ ಆಯ್ತು. ಇವಳು ಇದಕ್ಕೆ ಮದುವೆ ಆಗಿ 10 ವರ್ಷದ ಮಗಳಿದ್ದಾಳೆ. ಅಯ್ಯೋ ರಾಮ, ಬರೀ ಮದುವೆ ಆಗಿರೋ ಹುಡುಗಿರ ಫೋಟೋನ ಇಟ್ಕೊಂಡಿದ್ದೀರಲ್ಲ ರಂಗತ್ತೆ. ನಾನ್ ತಾನೇ ಏನ್ ಮಾಡ್ಲು, ಹೊಸ ಜೋಡಿಗಳು ಯಾರು ಬಲ್ತಾನೆ ಇಲ್ಲ. ಅದಕ್ಕೆ ಹಳೆ ಫೋಟೋಗಳನ್ನೇ ಇಟ್ಕೊಂಡಿದ್ದೀನಿ. ತಾಯಿ ಮಗನ ಇಬ್ರು ಒಂದೇ ತಕ್ಲಿಲ್ಲ ತೂಗ್ಬೋದು. ಈ ಇಡೀ ಪ್ರಪಂಚದಲ್ಲಿ ಟೈಮ್ ಪಾಸ್ಗೆ ಅಂತ ಅಂಗಡಿ ಓಪನ್ ಮಾಡ್ಕೊಂಡಿರೋರಂದ್ರೆ ನೀವಿಬ್ರೆ. ಮಾತು 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 ಆಡಿದ ಮಾತನ್ನು ವಾಪಸ್ ತಕೊಳ್ರಿ. 5 ಪೈಸೆ ಸಂಪಾದನೆ ಮಾಡ್ಲಿಲ್ಲ ಅಂದ ಮೇಲೆ ಇನ್ನೊಬ್ರು ಸಂಪಾದನೆ ಮಾಡೋದ್ರ ಬಗ್ಗೆ ಮಾತಾಡೋದಕ್ಕೆ ಅಧಿಕಾರ ಇರಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ, ಇನ್ನಿಂದ ಮುಂದಕ್ಕೆ ಓಡಾಡಿ ಅಲ್ಲೆಲ್ಲ ಹೋಗ್ಬಿಟ್ಟು ಮುಖ ತುಂಬ ಮೇಕಪ್ ಮಾಡ್ಸ್ಕೊಂಡ್ ಬರೋದು ಒಂದು ಜೀವನ ಅಲ್ಲ ಕಣ್ರಿ. ದುಡಿಮೆ ಮಾಡ್ಬಿಟ್ಟು ಆಮೇಲೆ ಇಷ್ಟೆಲ್ಲ ಮಾತಾಡಿ. ಟೇಕ್ ಬ್ಯಾಕ್ ಯುವರ್ ವರ್ಡ್ಸ್. ಅಂತ ಸಿಚುಯೇಷನ್ ಬಂದ್ರೆ ನಾನು ಅರ್ನ್ ಮಾಡಿ ತೋರಿಸ್ತೀನಿ. ನೀವು ಗಂಡಸಾಗಿದ್ರೆ ಮಾಡಿ ತೋರಿಸ್ರಿ. ಸೀತಾರಾಮು ಅಂತ ಒಳ್ಳೆ ಹೆಸರು ಇಟ್ಕೊಂಡಿದ್ದೀರಾ, ಹೊಸದಾಗಿ ಮ್ಯಾರೇಜ್ ಆಗಿದ್ದೀರಾ, ಅಂತದ್ರಲ್ಲಿ ಯಾಕೆ ಕಚ್ಚಾಡ್ತೀರಾ? ಇಷ್ಟೇ ಆದ್ರೂ ನಿಮ್ ರಿಲೇಷನ್ ಅಲ್ವಾ, ಎಲ್ಲ ನಿಮ್ ಬುದ್ಧಿನೇ ಬಂದಿದೆ. ಒಳ್ಳು ಡೋಂಟ್ ಟಾಕ್ ರಮೇಶ್. ಸರಿ, ಈಗ ಯಾಕೆ ಬಂದಿರೋದು? ಜಗಳ ಆಡೋದಕ್ಕ? ಊರಲ್ಲಿ ಜಗಳ ಆಡಿ ಆಡಿ ಸಾಕಾಯ್ತು. ವಾತಾವರಣ ಬದಲಾದ್ರೆ ಜಗಳ ಕಡಿಮೆ ಆಗುತ್ತೆ ಅಂತ ಜ್ಯೋತಿಷಿಗಳು ಹೇಳಿದ್ರು. ಅದಕ್ಕೆ ಇಲ್ಲಿಗೆ ಬಂದ್ವಿ. ಅಂದ್ರೆ ಏನು, ಇಲ್ಲೇ ಟಿಕಾಣಿನ? ಅಷ್ಟೊಂದೇನ್ ಗತಿಗೆಟ್ಟಿಲ್ಲ ಅಮ್ಮ. ಬಾಡಿಗೆ ಮನೆ ಕೊಡ್ಸಿದ್ರೆ ಹೋಗ್ತೀವಿ. ಈ ಬಾಡಿಗೆ ಮನೆ ಅಂದ ತಕ್ಷಣ ನನ್ನ ಕಿವಿಗಳು ಹಂಗಾಗಿ ನೆಟ್ಟಿಗೆ ಹಾಕ್ಬಿಟ್ವು. ನೀವು ಇವ್ರ ರಿಲೇಷನ್ ಅಂತ ಕೇಳ್ಪಟ್ಟೆ. ಆಗ್ತಾರೆ, ಯಾವುದೇ ಕಾರಣಕ್ಕೂ ಇವ್ರು ನಂಬೇಡಿ, ನನ್ನ ಮೇಲೆ ನಂಬಿಕೆ. ನಿಮ್ಮಿಬ್ರಿಗೂ ಆದಷ್ಟು ಬೇಗ ಒಂದು ಗತಿ ಕಾಣಿಸ್ಬಿಡ್ತೀನಿ. ಈಗ ನಿಮಗೆ ರೂಮ್ ಬೇಕು ಅಂತ ಹೇಳಿದ್ರಲ್ಲ, ಅದೇ ಸಿಂಗಲ್ ರೂಮ್ ಸಾಕ ಅಥವಾ ಡಬಲ್ ಬೆಡ್ರೂಮ್ ಇರ್ಬೇಕಾ? ಕೊಡ್ಸ್ತೀಯ, ಡಬಲ್ ಬೆಡ್ರೂಮ್ ಕೊಡ್ಸ್ಬಿಡು. ಒಂದ್ ರೂಮಲ್ಲಿ ಇವರು, ಇನ್ನೊಂದ್ ರೂಮಲ್ಲಿ ಅವ್ರು ಇರ್ತಾರೆ. ನೀನ್ ಅಷ್ಟು ಇದ್ದಂಗೆ. ಇದನ್ನ ನಾನು ವ್ಯವಹಾರ ಅಂತ ಪರಿಭಾವಿಸ್ತೀನಿ, ಮಕ್ಕಳ ಆಟ ಅಲ್ಲ. ಹೋಗೆ ಅದು ನೋಡಿ, ನಿಮಗೆ ಈಗ ಯಾವ ಏರಿಯಾದಲ್ಲಿ ಎಂತ ಮನೆ ಬೇಕು ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ಅಂದ್ರೆ ನಾನು ಹೇಳ್ತಿರೋದು ಗೊತ್ತಾಗ್ತಾ ಇದೆಯಲ್ವಾ? ನಿಮಗೆಲ್ಲ ಗೊತ್ತಾಗಿರುತ್ತೆ. ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈಗ ರೇಂಜ್ ಬಗ್ಗೆ ಮಾತಾಡೋಣ. ಬಾಡಿಗೆ ಯಾವ ರೇಂಜಲ್ಲಿ ಇರಬೇಕು, ಅಡ್ವಾನ್ಸ್ ಯಾವ ರೇಂಜಲ್ಲಿ ಇರಬೇಕು ಅಂತ ಹೇಳಿ. ಒಂದ್ 4-5 ಸಾವಿರ. ಏನು ಅಡ್ವಾನ್ಸ್? ಅಲ್ಲ ಬಾಡಿಗೆ. ಮತ್ತೆ ಈ ಅಡ್ವಾನ್ಸ್? ಅಡ್ವಾನ್ಸ್ಗೆ ಅಂತ ಬರೀ 70,000 ರೂಪಾಯಿ ಇದೆ. ಸಾಕ್ಬಿಡಿ, ಸಾಕು. ಒಳ್ಳೆ ಒಳ್ಳೆ ಮನೆನೇ ಹಿಡ್ದಾಕ್ಬಿಡ್ತೀನಿ. ಒಳ್ಳೆ ಒಳ್ಳೆ ಮುಹೂರ್ತ ಎಲ್ಲವೂ ಹಂಗೆ ಕೇಳಿದ್ರೆ ಹಂಗಂಗೆ ಕೂಡ್ಕೊಂಡು ಹೋಗ್ಬಿಟ್ಟವೆ. ಎಲ್ಲಿ ನೀವು ಅಡ್ವಾನ್ಸ್ ಆಯ್ತು? ಅಭಿ,
ನೀವು ರಿಯಲ್ ಎಸ್ಟೇಟ್ ಅಲ್ಲಿ ಕಿಸಿತಾ ಇರೋದು ನನಗೆ ಗೊತ್ತಿಲ್ವಾ? ಇವರು ನನ್ನ ರಿಲೇಟಿವ್. ಇವ್ರ ರಿಕ್ವೈರ್ಮೆಂಟ್ಸ್ ಏನು ಅಂತ ನಿಮ್ಗಿಂತ ಚೆನ್ನಾಗಿ ನನಗೆ ಗೊತ್ತು. ಹಾಗಾಗಿ ಇವ್ರಿಗೆ ಬಾಡಿಗೆ ಮನೆನ ನಾನೇ ಕೊಡಿಸ್ತೀನಿ. ಯಾರ್ ನೀವು? ಬ್ರೋಕರ್ ಗೋವಿಂದ. ಯಾರ್ ಬೇಕಿತ್ತು? ನಮ್ಮ ಯಜಮಾನ್ರ? ಇಲ್ಲ, ನಿಮ್ಮ ಯಜಮಾನಮ್ಮ. ಚಾಚಿ ಅಕ್ಕ. ಚಂಪಾ, ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದು ಬಿಡ್ತೀನಿ. ಪಕ್ಕೆ ಮುರಿಯ ಮಾತ್ ಪಕ್ಕದಲ್ಲಿ ಇರ್ಲಿ. ನಿಮ್ ಹುಡ್ಕೊಂಡು ಬ್ರೋಕರ್ ಗೋವಿಂದ ಬಂದಿಯಾರ. ಹೇಳಕ್ತಾನೆ ಬಿಡುಗಾಡಿ. ನಮಸ್ಕಾರ. ಇಲ್ಲಿ ನೋಡಿಮ್ಮ, ಕೆಲವು ಮನೆಗಳ ಫೋಟೋಗಳು ತಂದಿದ್ದೀನಿ. ಯಾವ್ದು ಬೇಕೋ ನೋಡ್ಬಿಟ್ರೆ ಫಿಕ್ಸ್ ಮಾಡ್ಬಿಡ್ತೀನಿ ಇವತ್ತೆ. ಈ ಮನೆ ನಂಗೆ ತುಂಬಾ ಇಷ್ಟ ಆಯ್ತು. ಅಮ್ಮ, ಇದೊಂದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. 4,000 ರೂಪಾಯಿ ಬಾಡಿಗೆ, 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಆಗುತ್ತಮ್ಮ. 1 ಲಕ್ಷ ರೂಪಾಯಿ ಅಡ್ವಾನ್ಸು ತುಂಬಾ ಜಾಸ್ತಿ ಆಯ್ತಲ್ವಾ? ನೀವು ಬಿಡೋ ಟೈಮ್ನಲ್ಲಿ ಅಡ್ವಾನ್ಸ್ ವಾಪಸ್ ಕೊಡ್ತಾರಲ್ಲ. ಸರಿ, 30,000ನ ನಾನು ಹೇಗೋ ಅಡ್ಜಸ್ಟ್ ಮಾಡ್ತೀನಿ. ಮನೆ ವಾಸ್ತು ಪ್ರಕಾರ ಕರೆಕ್ಟ್ ಆಗಿದೆ ಅಲ್ವಾ? ನಿಮ್ ವಾಸ್ತು ಕರೆಕ್ಟ್ ಆಗಿದ್ರೆ ಮನೆ ವಾಸ್ತುನು ಕರೆಕ್ಟ್ ಆಗಿರತ್ತಮ್ಮ. ಜಾರ್ಜ್ ಜಂಬಲ್ದಿನಿ ಇವ್ರೆ, ಒಂದು ಅರೆ ಕ್ಷಣ ನನ್ನೊಂದಿಗೆ ಬನ್ನಿ. ವಾಟ್? ಯಾರು? ಬ್ರೋಕರ್ ಗೋವಿಂದ. ಇವನ ಮುಖಾಂತರ ಸೀತಾರಾಮಗೆ ಮನೆ ಕೊಡಿಸ್ತಾ ಇದ್ದೀರಾ? ಎಕ್ಸಾಕ್ಟ್ಲಿ. ಬೇಡ ಕಣ್ರೆ, ಬೇಡ ಕಣ್ರೆ, ಬೇಡ. ವೈ? ರೇ, ಅವ್ನ ಮುಖ ಒಂದ್ಸಲ ಸರಿಯಾಗಿ ಕಂಡುಬಿಟ್ಟು ನೋಡ್ರಿ. ಅವ್ನ ವಾಸ್ತನೇ ಸರಿ ಇಲ್ಲ. ಇನ್ನು ಅವ್ನ ತೋರ್ಸೋ ಮನೆ ವಾಸ್ತು ಅಂದ್ರೆ ಚೆನ್ನಾಗಿರುತ್ತೆ. ಎಲ್ಲ ಪಂಗನಮ ಆಗ್ಬಿಡುತ್ತೆ ಅಷ್ಟೇ. ಹಾಬಿ, ಡೋಂಟ್ ಟಾಕ್ ರಮೇಶ್. ನಾನು ಈಗಾಗಲೇ ಎಲ್ಲ ಮಾತಾಡಿದ್ದೀನಿ. ನೀವು ಇದರಲ್ಲಿ ಸ್ಟಿಕ್ ಕಾರ್ಡ್ಸಕ್ಕೆ ಬರಬೇಡಿ. ಪ್ಲೀಸ್ ಗೋ ಔಟ್. ನನ್ನ ಮಾತು ಕೇಳ್ರಿ. ಬೇಡ ಕಣ್ರೆ, ಪ್ಲೀಸ್ ಗೋ ಔಟ್. ನೋಡಿ ಗೋವಿಂದ ಅವರೇ, ನಾನು ನಾಳೆನೇ ಸೀತಾರಾಮನ್ ಕರ್ಕೊಂಡು ಬರ್ತೀನಿ. ಮನೆ ತೋರಿಸ್ಬಿಡಿ. ತೋರ್ಸೋದೇನ್ ಬಂತಮ್ಮ, ನಾಳೆಯಿಂದ ಅಲ್ಲೇ ವಾಸ ಇದ್ಬಿಡ್ಲಿ. ಬನ್ನಿಮ್ಮ, ಬನ್ನಿ ಬನ್ನಿ ಬನ್ನಿ. ಅಯ್ಯೋ, ಬಲಗಾಲಿಟ್ಟು ಒಳಗಡೆ ಬನ್ನಿ. ಬನ್ನಿ 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 ಬನ್ನಿ. ಇದೇ ಮನೆ ನೋಡಿಮ್ಮ, ಇದೇ ದೊಡ್ಡ ಹಾಲು. ಚೆನ್ನಾಗಿದೆಯೋ? ಸೂಪರ್. ಅಮ್ಮ, ಅಲ್ಲಿದೆ ನೋಡಿ, ಅದು ಕಿಚನ್ನು. ಪಕ್ಕದಲ್ಲೇ ದೊಡ್ಡ ದೇವ್ರ ಮನೆ ಉಂಟು. ಎದುರುಗಡೆ ಉಂಟಲ್ಲ, ಅದೇ ಬಾತ್ರೂಮು. ಬನ್ನಿಮ್ಮ ಬನ್ನಿ. ಇಲ್ಲಿ ನೋಡಿ ಬೆಡ್ರೂಮು. ಹಾಗೆ ಮೇಲ್ಗಡೆ ಒಂದು ಮಾಸ್ಟರ್ ಬೆಡ್ರೂಮ್ ಉಂಟು. ಬನ್ನಿ, 24 ಗಂಟೆಗಳ ಕಾಲ ಕಾವೇರಿ ವಾಟರ್ ಬರುತ್ತೆ. 1000 ಜನ ಬಂದ್ರು ಉಸಿರಾಡೋದಕ್ಕೆ ಗಾಳಿ ಸಿಗುತ್ತೆ. ಸೂಪರ್ ಸೂಪರ್ ಬ್ಯೂಟಿಫುಲ್ ಹೌಸ್, ವೆಲ್ ಫರ್ನಿಶ್ಡ್. ಇದಕ್ಕಿಂತ ಮುಂಚೆ ಯಾರಾದ್ರೂ ಸಂಸಾರ ಮಾಡ್ಕೊಂಡಿದ್ರಾ? ಹಾಗಲ್ಲಮ್ಮ, ಖಾಲಿ ಬಿಟ್ರೆ ಕಳ್ಳರ ಕಾಕರು ಬಂದು ಸೇರ್ಕೊಳ್ತಾರೆ ಅಂತ ನಾನೇ ಇದ್ದೆ. ಇದೆಲ್ಲ ನಂದೇ, ನೀವು ಬೇಕಾದ್ರೂ ಉಪಯೋಗಿಸ್ಕೊಳ್ಳಿ. ಅಲ್ಲ ಈಗಿನ ಕಾಲದಲ್ಲಿ ಕಾಲಿರೋ ಮನೆ ಬಾಡಿಗೆ ಸಿಗೋದೇ ಕಷ್ಟ. ಹೀಗಿರುವಾಗ ಎಲ್ಲ ಫೆಸಿಲಿಟಿ ಇರೋ ಮನೆ ಸಿಗ್ತಾ ಇರೋದು ನಮಗೆ ಖುಷಿ ಆಗ್ತಾ ಇದೆ. ಸೀತಾ, ಹೇಗಿದೆ ಮನೆ? ಸೂಪರ್ ಆಗಿದೆ ರೀ. ನನ್ನ ಹಬಿಗೆ ಏನಾದ್ರು ಹೇಳಿದಿದ್ರೆ ಕಚ್ಚಡವಾಗಿರೋ ಮನೆನ ತೋರಿಸಿರೋರು. ಅದಕ್ಕೆ ಈ ಬ್ರೋಕರ್ ಗೋವಿಂದನ ಹಿಡಿದು ಒಳ್ಳೆ ಮನೆ ಕೊಡ್ಸಿದ್ದೀನಿ. ಇನ್ಮೇಲಾದ್ರೂ ಗಂಡ ಹೆಂಡತಿ ಜಗಳ ಆಡದೆ ನೆಟ್ಟಕ್ಕೆ ಸಂಸಾರ ಮಾಡ್ಕೊಂಡಿರಿ. ಜಾಜಿ ಅದಕ್ಕೆ ಮನೆ ಸೂಪರ್ ಆಗಿದೆ. ಅಲ್ಲೋ, ನಾವೇನೋ ಮನೆನ ಇವ್ರಿಗೆ ಬಾಡಿಗೆ ಕೊಟ್ಟು ನಾವೆಲ್ಲ ಬಂದು ಇಲ್ಲೇ ಇದ್ರೆ ಹೆಂಗೆ? ಯಾಕೆ ಹೊಡೆದೆ? ಏನಪ್ಪ, ಆಡೋ ಮಾತಿಗೆ ಒಂದು ಅರ್ಥ ಬೇಡವಾ? ಅದು ಗಂಡು ಗಲಿ ವಂಶದ ಮನೆ, ಹಿರೀಕರು ಬಾಳಿದ ಮನೆ. ಅಂತ ಮನೆನ ಕಂಡವ್ರಿಗೆ ಕೊಡೋದ? ನಾವು ಬೆಟ್ಟದ ಮೇಲೆ ಮನೆ ಮಾಡೋವರೆಗೂ ಅಲ್ಲೇ ಬಿದ್ದಿರೋಣ. ಓ, ಹಾಲೇನು ಇಷ್ಟು ದೊಡ್ಡದಾಗ ಕಟ್ಟವ್ರೆ? ಬೆಡ್ರೂಮ್ ಇನ್ನು ಎಷ್ಟು ದೊಡ್ಡದಿದೆ ನೋಡ ಬನ್ನಿ. ನೀವ್ ಯಾಕ್ರಿ ಇಲ್ಲಿಗೆ ಬಂದ್ರಿ? ಅದು ನೀವೇನೋ ಬರ್ರಿ 4,000 ರೂಪಾಯಿಗೆ ಮನೆ ಕೊಡಿಸ್ತೀನಿ ಅಂತ ಹೇಳಿದ್ರಲ್ವಾ? ಆ ಮನೆ ಹೇಗಿದೆ ನೋಡುವ ಅಂತ ಬಂದೆ. ಮಗಳೇ, ದೇವ್ರ ಮನೆ ಅಲ್ಲಿದೆ. ಹಾಬಿ, ನಿಮ್ ಕೈಯಲ್ಲಿ ಇಷ್ಟೊಂದು ವೆಲ್ ಫರ್ನಿಶ್ಡ್ ಮನೆ, ಅದು ಬರೀ 4,000 ರೂಪಾಯಿ ಬಾಡಿಗೆ ಕೊಡ್ಸಕ್ಕ ಆಗ್ತಿತ್ತ? ಓ, ನೋಡಲ್ಲಿ ಈ ಪ್ಯಾನಿಗೆ 4 ರಕ್ಕಿದೆ. ನಮ್ ತಾಯಿಗೂ ಆಯ್ತಾ ಇರ್ಲಿಲ್ಲ ಬಿಡ್ರಿ. ಇಷ್ಟು ದೊಡ್ಡ ಬಂಗ್ಲೆನ ಬರೀ 4,000 ರೂಪಾಯಿ ಕೊಟ್ಟಿದ್ದಾರೆ ಅಂದ್ಮೇಲೆ ಇಲ್ಲಿ ಯಾರೋ ನೇಣ್ ಹಾಕೊಂಡು ಸತ್ತು ದೆವ್ವಾಗಿರ್ಬೇಕು. ಇವರಿಬ್ರು ಹೊಸದಾಗಿ ಮನೆ ಕಾಲಿಟ್ಟಿದ್ದಾರೆ. ನೀನ್ ಏನೇನ ಹೇಳಿ ಇವರಿಬ್ರು ತಲೆ ಕೆಡ್ಸ್ಬೇಡ. ಯಾವ್ದಕ್ಕೂ ದಿನ ಕೆಳಗಡೆ ಪರ್ಕಿನೋ ಚಪ್ಲಿನೋ ಇಟ್ಕೊಂಡು ಮಲ್ಕೊಳ್ಳಿ. ರೇ ಸ್ವಾಮಿ, ಹೊಸ್ತಾ ಮನೆ ಬಂದ ಮೊದ್ಲು ಹಾಲು ಕುಸ್ಬೇಕು. ಹೋಗಿ 1 ಲೀಟರ್ ಹಾಲು ತಗೊಂಡ್ ಬಾ. ರೀ ಜಾರ್ಜ್ ಅವರೇ, ಇಷ್ಟೆಲ್ಲ ಅನುಕೂಲ ಮಾಡ್ಕೊಟ್ಟಿರೋರು ಗೋವಿಂದ್ ಅವರು 1 ಲೀಟರ್ ಹಾಲು ಕೊಡ್ಸಲ್ವಾ? ಕೊಡಿಸ್ತಾರೆ ಬಿಡಿ. ರೀ, ಹೊಸ ಮನೆ ಇಷ್ಟ ಆಯ್ತಾ? ನಿಮ್ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡಿರೋದು ಅಂದ್ರೆ ಇದೊಂದೇ. ನಿಮ್ ಯೋಗ್ಯತೆಗೆ ಇಂಥ ಒಳ್ಳೆ ಮನೆ ಸಿಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನೋಡು ಸೀತಾ, ಹೊಸ ಮನೆ ಬಂದ್ಮೇಲೆ ಜಗಳ ಆಡೋದು ಬೇಡ. ಇಷ್ಟರಲ್ಲೇ ನಮ್ಮ ಸಂಬಂಧಿಕರನ್ನೆಲ್ಲ ಕರೆಸಿ ಒಂದು ಪಾರ್ಟಿ ಕೊಟ್ಬಿಡೋಣ. ನೋಡಿ, ಕರ್ಸೋದಾದ್ರೆ ನಮ್ ಸಂಬಂಧಿಕರು ಕರ್ಸಿ. ಏನಾದ್ರೂ ನಿಮ್ ರಿಲೇಟಿವ್ಸ್ ನಮ್ಮ ಮನೆ ಹೊಸಲು ತುಳಿದ್ರು ಅಂದ್ರೆ ಅವ್ರ ಕಾಲ್ ಕಟ್ ಮಾಡ್ಬಿಡ್ತೀನಿ ಅಷ್ಟೇ. ರೀ, ಬೇಗ ಬನ್ರಿ ಇಲ್ಲಿ. ಬಿಡ್ಕೊಳ್ತಾ ಇದ್ಯಾ? ಇಲ್ಲಿ ನೋಡ್ರಿ, ಡೋರ್ ಓಪನ್ ಆಗ್ಬಿಟ್ಟಿದೆ. ಏನ್ ಮಾತು ಅಂತ ಆಡ್ತೀರಿ? ಟೂರ್ಗ್ ಹೋಗೋದ್ಕಿಂತ ಮುಂಚೆ ನಾನೇ ಲಾಕ್ ಹಾಕಿ 2-3 ಸತಿ ಚೆಕ್ ಮಾಡಿದೀನಿ. ಈಗ ನೋಡಿದ್ರೆ ಯಾರೋ ಡೋರ್ ಓಪನ್ ಮಾಡಿ ದರೋಡೆ ಮಾಡ್ಬಿಟ್ಟಿದ್ದಾರೆ. ಬಾರಮ್ಮ, ಒಳಗಡೆ ಏನೇನು ಹೋಗಿದೆ ನೋಡೋಣ. ಹಾಯ್. ಯಾರ್ರಿ ನೀವು? ನಾನು ಅದನ್ನೇ ನಿಮ್ಮನ್ನ ಕೇಳೋಣ ಅಂತಿದ್ದೆ. ನೀವ್ ಯಾರ್ರಿ? ನಮ್ಮನೆಗೆ ಬಂದು ನಮ್ಮನೆ
ಚೆನ್ನಾಗೆ ಮಾತಾಡ್ತೀಯಾ ನೀವು ಚೆನ್ನಾಗೆ ಮಾತಾಡ್ತೀರಾ ಅಲ್ಲ ನೆನ್ನೆ ತಾನೇ ಆಲೋಚಿಸಿ ಶಿವ ಅಂತ ಬಂದು ಸೆಟ್ಲ್ ಆಗಿದ್ದೀವಿ ಈಗ ಬಂದು ನಮ್ಮನ್ನ ಯಾರು ಅಂತ ಕೇಳ್ತಿದ್ದೀರಲ್ಲ ನೀವು ನಿನ್ನೆ ಹಾಲು ಉಗ್ತಿರ್ಬೋದು, ನಾವು ವರ್ಷಕ್ಕೆ ಮುಂಚೆನೆ ಹಾಲು ಉಗ್ತಿದೀವಿ. ಹೇಳಮ್ಮ. 2 ದಿನ ಟ್ರಿಪ್ ಹೋಗಿ ಬರೋಷ್ಟರಲ್ಲಿ ನಾವು ತಗೊಂಡಿರೋ ಬಾಡಿಗೆ ಮನೆಯಲ್ಲೇ ನೀವು ಅತಿಕ್ರಮಣ ಪ್ರವೇಶ ಮಾಡಿದಿರಲ್ಲ, ಮನೆ ಮರ್ಯಾದೆ ಇಲ್ವಾ? ಇಲ್ವಾ ನೋಡಿ ನೀವ್ ಯಾರೋ ಏನು ಅಂತ ನಮಗೆ ಗೊತ್ತಿಲ್ಲ. ಈ ಮನೆನ ನಾವು ಬಾಡಿಗೆ ತಗೊಂಡಿದೀವಿ. ಹೆಚ್ಚಿಗೆ ಮಾತಾಡ್ದೆ ರೈಟ್ ಹೇಳ್ತಾರೆ. ನಾವು ತಗೊಂಡಿರೋ ಬಾಡಿಗೆ ಮನೆನ ನೀವು ಮತ್ತೆ ಬಾಡಿಗೆ ತಗೊಂಡಿದ್ದೀರಾ? ಯಾರ್ರಿ ನಿಮ್ಗೆ ಕೊಟ್ಟಿದ್ದು? ಗೋವಿಂದ ಅನ್ನೋರು. ಸಾಧ್ಯನೇ ಇಲ್ಲ. ಈ ಮನೆ ನಮ್ದು. ಇನ್ನೊಂದು ನಿಮಿಷ ಜಾಗ ಖಾಲಿ ಮಾಡ್ಲಿಲ್ಲ ಅಂದ್ರೆ ನಮ್ಮ ಮನೆಗೆ ದರೋಡೆ ಮಾಡೋಕ್ ಬಂದಿರೋ ದರೋಡೆಕೋರು ಇದೇ ಮನೇಲಿ ಇದಾರೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹೊರಗೆ ಹಾಕ್ಬಿಡ್ತೀನಿ. ಸರ್ ಅಯ್ಯ ನಡೀರಿ. ಮನೆ ಸಾಮಾನೆಲ್ಲ ಇಲ್ಲೇ ಇದೆ ಸರ್. ಅದೆಲ್ಲ ಇಲ್ಲೇ ಇರಲ್ಲಪ್ಪ. ಅದ್ಯಾವ ನಿನಗೆ ಬಾಡಿಗೆ ಕೊಟ್ಟನಲ್ಲ ಅವನು ಕರ್ಕೊಂಡ್ಬರೋ. ನಡಿ. ಸರ್ ಅಟ್ಲೀಸ್ಟ್ ಪ್ಯಾಂಟ್ ಆದ್ರೂ ಹಾಕೊಂಡು. ಪ್ಯಾಂಟ್ ಹಾಕಂತ ಪ್ಯಾಂಟ್ ಹಾಕೊಳ್ಳೋದಕ್ ಬಿಟ್ರೆ ಇಲ್ಲ ಸಂಸಾರ ಶುರು ಮಾಡ್ಬಿಡ್ತೀರಾ? ಮನೆ ಉಳಿಸ್ಕೊಂಡ್ಬಿಟ್ನಪ್ಪ. ರೀ, ಈಗಿನ ಕಾಲದಲ್ಲಿ ಮನೆ ಬೀಗ ಹಾಕೊಂಡು ಹೋಗೋದು ಕಷ್ಟ ನೋಡಿ. ಮಾಡ್ಕೊಂಡೆ ನಿನಗೆ ಟೂರಿಗೆ ಹೋಗೋದು ಬೇಡ ಅಂತ ಕೇಳ್ದ ನನ್ ಮಾತ್ನಾ. ಅಲ್ಲಿ ನೋಡಿದ್ರೆ ಸರಿಯಾಗಿ ದರ್ಶನ ಆಗ್ಲಿಲ್ಲ, ಇಲ್ಲಿ ನೋಡಿದ್ರೆ ಮನೆ ಕಿತ್ಕೊಂಡು ಹೋಗಿರೋದು. ಅಯ್ಯೋ ಅದೆಲ್ಲ ಬಿಡಿ, ಮೊದಲು ಶೂ ಬಿಟ್ಬಿಟ್ಟು ಆಮೇಲೆ ಮಲ್ಕೊಳ್ಳಿ. ನಮ್ಮ ಅಪ್ಪ ಕೊಟ್ಟರೋ ಸೋಫಾ ಹಾಳಾಗ್ತದೆ. ಇಲ್ಲಿ ನೋಡಿದ್ರೆ ಮನೆನ ಮುಂದೆ ಮುಚ್ಕೊಂಡು ಹೋಗ್ತೀವಿ. ಇವ್ರೊಬ್ಬನ್ ಸೋಫಾ. ಅಲ್ಲಪ್ಪ, ನೀವು ಆ ಮನೆಗೆ ಹೋಗ್ ಕೂಡ್ಲೆ ಈ ಮನೇಲಿ ಜನ ವಾಸ ಮಾಡ್ತಾರೋ ಇಲ್ವೋ ಅನ್ನೋ ಅನುಮಾನ ಬರಲಿಲ್ವಾ? ಆ ಫರ್ನಿಚರ್ ಎಲ್ಲ ನೋಡಿ ನಮ್ಗೂ ಡೌಟ್ ಆಯ್ತಮ್ಮ. ಆದ್ರೆ ಆ ಗೋವಿಂದಣ್ಣ ನಮ್ ಗುಂಡಿನ ಮಾಡ್ಬಿಟ್ಟ. 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಬೇರೆ ಕೊಟ್ಟಿದ್ದೀವಿ. ಮನೆ ಸಾಮಾನೆಲ್ಲ ಅಲ್ಲೇ ಇದೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಯಾರು ಆ ಮನೆ ಕೊಡ್ಸಿದ್ದು? ಇನ್ನಾರು ನಿಮ್ ಸೊಸೆ ಜಾಜಿನೇ. ಹೋಗಿ ನನ್ನ ಸೊಸೆ ಮಾತು ಕಟ್ಕೊಂಡು ಕಂಡೋಳ್ ಮನೇಲಿ ವಾಸ ಮಾಡಕ್ ಹೋಗಿದ್ದಿಲ್ಲಲ್ಲ, ನಿಮ್ಗೆ ನಾನು ಬುದ್ಧಿ ಇದೆಯಾ? ಈಗೇನಾಯ್ತು? ಲಕ್ಷದ ಜೊತೆಗೆ ಲಗ್ಗೇಜು ಕಳ್ಕೊಂಡ್ಬಿಟ್ಲಿ. ಅತ್ತೆ ಇದ್ರಲ್ಲಿ ನಂದೇನ್ ತಪ್ಪು? ಆ ಬ್ರೋಕರ್ ಗೋವಿಂದ ಈ ರೀತಿ ಮೋಸ ಮಾಡ್ತಾನೆ ಅಂತ ನನಗೇನ್ ಗೊತ್ತಿತ್ತ? ಅಯ್ಯೋ ಸಾಕು ಸುಮ್ಮನಿಲ್ಲಮ್ಮ. ಮಹಿಳಾ ಸಮಾಜಕ್ಕೆ ಹೋಗಿ ಮೇಕಪ್ ಮಾಸ್ತೆ ಇರೋ ಹಾಗೆ 4 ಮಾತು ಭಾಷಣ ಬಿಗಿದು ಬಂದ್ರೆ ಆಗಲ್ಲ. ಈಗ ನೀನು ಮಾಡಿರೋ ಕೆಲಸ 4 ಜನಕ್ಕೆ ಗೊತ್ತಾದ್ರೆ ಮಕ್ 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 ಕುಜಿತಾರೆ. ಯಾರಿಗ್ ಗೊತ್ತಾದ್ರೂ ಪರವಾಗಿಲ್ಲ, ಆದ್ರೆ ಆ ನನ್ನ ಕಡುವೇರಿ ರಾಜೇಶ್ವರಿಗೆ ಮಾತ್ರ ಗೊತ್ತಾಗ್ಬಾರ್ದು. ಹಾಳಾಗ್ದವಂಗೆ ಆವಾಗಲಿಂದ ಟ್ರೈ ಮಾಡ್ತಾನೆ ಇದೀನಿ, ರಿಸೀವ್ ಮಾಡ್ತಾನೆ ಇಲ್ಲ. ಇವಾಗ ಏನ್ ಮಾಡೋಣ ಜಾಜಿ ಅವ್ರೆ? ಓ ಯು ಡೋಂಟ್ ವರಿ. ಮತ್ತೆ 1 ಲಕ್ಷ ನೀವು ಕೊಡ್ತೀರಾ? 1 ನಿಮಿಷ ವ್ಯವಸ್ಥೆ ಮಾಡ್ತೀನಿ. ಪದವಿಡ್ಲಾ ಕಮ್ಮಿ ಅರ್ಥ. ಜಾಜಿ ಅವ್ರೆ, ನೀವು ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಟ್ರೆ ಎಂತ ಮನೆಯಾಳ ಕೆಲಸ ಬೇಕಾದ್ರೂ ಮಾಡ್ತೀವಿ. ನಾವು ಇವ್ರಿಬ್ರಿಗೂ ಒಂದು ಬಾಡಿಗೆ ಮನೆ ಕೊಡ್ಸಿದ್ವಲ್ಲ, ಅದೇ 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟ. ಆ ಹಾಳಾಗ್ ಗೋವಿಂದ ಅದೇ ಮನೆನ ಇನ್ನೊಬ್ರಿಗೆ ಬಾಡಿಗೆ ಕೊಟ್ಟಿದ್ದಾನೆ. ಒಳ್ಳೆ ರಾಸ್ಕಲ್ ಇದೆ ನಾನು. ಹೇಗಾದ್ರೂ ಮಾಡಿ ನಾವು ಮನೆಗೆ ಹೋಗಿ ಆ ಬಾಡಿಗೆ ಮನೆ ನಮ್ದು ಅಂತ ಪ್ರೂವ್ ಮಾಡಿ ಅಲ್ಲಿರೋರ್ನ ಓಡಿಸ್ಬೇಕು. ಜಾಜತ್ಗೆ ನೀವು ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಡಿ. ಅಲ್ಲಿರೋರ್ನೇನೋ ಇಲ್ಲಿರೋರ್ನು ಮನೆಯಿಂದ ಆಚೆ ಓಡಿಸ್ತೀವಿ. ನಮ್ಮನೆಗೆ ಒಂದ್ ಯಾಕ್ರಿ ಚೇರ್ ಹಾಕ್ತಿದ್ದೀರಾ? ಯಾರೇ ನೀವು? ಅಮ್ಮ ಬರ್ತಿದ್ದಾರೆ. ಅಮ್ಮ? ಯಾವಮ್ಮ? ಸೌತ್ ಇಂಡಿಯಾ ಅಮ್ಮನೋ ನಾರ್ತ್ ಇಂಡಿಯಾ ಅಮ್ಮನೋ? ಒಂದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಬನ್ನಿಮ್ಮ. ಇವ್ರು ಯಾವ ಸಿಮೆ ಅಮ್ಮನು? ಮರ್ಯಾದೆ ಕೊಟ್ಟು ಮಾತಾಡಮ್ಮ. ಅಮ್ಮ ನಮ್ಮ ಜಾಜಿ ಅಮ್ಮ. ಮಾತಾಡಿ ಅಮ್ಮ. ನೋಡಿ, ನೀವೇನೋ ತಪ್ಪು ಮಾಡಿದ್ದೀರಾ, ಆದ್ರೆ ಆ ತಪ್ಪು ಯಾಕೆ ಮಾಡಿದಿರ ಅಂತ ನಾನು ನಿಮ್ಮನ್ನ ಕೆಣ್ಕಕ್ ಹೋಗಲ್ಲ. ಗೋವಿಂದ ನಮ್ ಕಡೆಯಿಂದ ಅಗ್ರಿಮೆಂಟ್ ಮಾಡಿಸ್ಕೊಂಡು ಅವರಿಬ್ರಿಗೂ ಈ ಮನೆನ ಬಾಡಿಗೆ ಕೊಟ್ಟಿದ್ದಾರೆ. ಹೌದು ರೀ, ಇವ್ರ ಮುಖಾಂತರನೇ ಆ ಗೋವಿಂದು ಈ ಮನೆನ ಬಾಡಿಗೆ ಕೊಟ್ಟಿದ್ದು. ಬೇಕಾದ್ರೆ ಆ ಗೋವಿಂದನ್ನ ಕೇಳಿ ನೋಡಿ. ಅದೇ ಗೋವಿಂದ 1 ವರ್ಷಕ್ಕೆ ಮುಂಚೆ ನಮ್ಮ ಹತ್ರ 1 ಲಕ್ಷ ಅಡ್ವಾನ್ಸ್ ತಗೊಂಡು ಈ ಮನೇನ ಬಾಡಿಗೆ ಕೊಡ್ತಿದ್ದಾನೆ. ಅಗ್ರಿಮೆಂಟ್ ಪೇಪರ್ಸ್ ನಮ್ಮ ಹತ್ರನೇ ಇದೆ. ಆದ್ರೆ ನಿನ್ನೆ ಇವರಿಬ್ರು ಈ ಮನೆನ ಬಾಡಿಗೆ ತಗೊಂಡು ಹಾಲುಗ್ಸಿದ್ದಾರೆ. ಅನುಮಾನ ಇದ್ರೆ ಗೋವಿಂದನ ಕರ್ಸಿ. ನಾವ್ಯಾಕೆ ಕರ್ಸ್ಬೇಕು? ಬೇಕಿದ್ರೆ ನೀವೇ ಕರ್ಸ್ಕೊಡಿ. ನಮ್ಮನೆಗೆ ಬಂದು ಕಾಲ್ ಮೇಲೆ ಕಾಲ್ ಹಾಕೊಂಡು ರೋಪ್ ಹಾಕಿದ್ರೆ ನಾವು ಸುಮ್ನಿರಲ್ಲ. ಹೇಳ್ರಿ. ನಮ್ಮ ಮನೇಲೂ ಚೇರ್ ಇದೆ, ನಮಗೂ ಕಾಲ್ ಮೇಲೆ ಕಾಲ್ ಹಾಕೊಂಡು ರೋಪ್ ಹಾಕಕ್ ಬರುತ್ತೆ. ಅಮ್ಮನ ಮುಂದೆನೆ ಕಾಲ್ ಮೇಲೆ ಕಾಲ್ ಹಾಕೊಂಡಿದ್ಯಾ? ನಾಲ್ಗೆ ಬಿಗಿ ಹಿಡಿದು ಮಾತಾಡೋ, ಇಲ್ಲ ಮನೆಯಲ್ಲಿರೋ ಸಾಮಾನೆಲ್ಲ ಚಿಂದಿ ಚೀಸ್ನ ಅನ್ನ ಮಾಡ್ಬಿಡ್ತೀನಿ. ಮರ್ಯಾದೆ ಕೊಟ್ಟು ಮಾತಾಡೋ ಅಮ್ಮನ ಹತ್ರ. ಅಮ್ಮ ಮಾತಾಡಿಮ್ಮ. ಅಯ್ಯ, ಮರ್ಯಾದೆಯಿಂದ ಜಾಗ ಖಾಲಿ ಮಾಡ್ತಿರೋ ಇಲ್ಲ ಇದೇ ಚೇರ್ 4 ಕೊಟ್ಟು ಪರ್ಮನೆಂಟ್ ಆಗಿ ವೀಲ್ ಚೇರ್ ಮೇಲೆ ಓಡಾಡೋ ತರ ಮಾಡ್ಲ. ಅಮ್ಮ ಕೊಡಿಮ್ಮ. ಅಮ್ಮ ಅಂತ ಅಮ್ಮ. ಈ ಅಪ್ಪನ ಮುಂದೆ ಯಾವ ಅಮ್ಮನ ಆಟನೂ ನಡೆಯಲ್ಲ. ಮಕ್ಕಳಲ್ಲೇ ಯಾರು ಹೇಳಿದ್ದು? ನಿನಗಲ್ಲಮ್ಮ, ಆಯಮ್ಮನಿಗೆ. ನಮ್ಮ
ಗಂಡುಗಲಿ ವಂಶದ ಇತಿಹಾಸದಲ್ಲೇ ಯಾವತ್ತು ತಲೆ ತಗ್ಗಿಸಿದಂತ ಉದಾಹರಣೆನೇ ಇಲ್ಲ. ಅಂತಹ ವಂಶಕ್ಕೆ ಸೇರಿದವರಾದ ನೀವು ತಲೆ ತಗ್ಗಿಸ್ಕೊಂಡು ನಿಂತಿದ್ರಲ್ಲ, ನಿಮ್ಮ ಮೂರ ತಲೆನ ಕಡ್ದುಬಿಟ್ಟದು ಯಾವ ನಾಯಿ ಬಾಯಿಗೆ ಹಾಕ್ಲಿ ಅಂತ ಬಡ್ಕೊಂಡೆ. ನಾನು ಮೊದಲೇ ಬಡ್ಕೊಂಡೆ. ಹಣೆ ಮೇಲೆ 3 ನಾಮ ಇರೋ ಆ ಗೋವಿಂದನ ನಂಬಬ್ಯಾಡ್ರೋ ಅಂತ ನನ್ನ ಮಾತಿಗೆ ಎಲ್ರಿ ಬೆಲೆ ಕೊಡ್ತೀರಾ? ಅವನು ನಮ್ಮವನು, ನಾವು ಅವನಿಗೆ ಮನೆ ಬರೀ 4,000 ರೂಪಾಯಿ ಕೊಡಿಸ್ಬಿಡ್ತೀವಿ. ದೊಡ್ಡದಾಗಿ ಹೇಳಿ ಅವ್ನು ನಂಬಿಟ್ರಿ. ಏನ್ರಿ ಆಯ್ತು ಈಗ? ಬಾಬಾ, ಆ ಮನೆಗೆ ಹೋದಾಗ ನಮ್ಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ನಾವು ತಗೊಂಡೋಗಿ ಚೇರ್ನ ಕಿತ್ಕೊಂಡು ನಮ್ಗೆ ಹೊಡೆಯಕ್ ಬಂದ್ಬಿಡದ. ಪಾಂಡ್ರಂಗ 10 ಮಸಾಲೆ ದೋಸೆ ತಿಂದ್ರು ಅಲ್ಲಾದ ಅವಮಾನನ ನಾನು ಮರೆಯಕ್ ಆಗೋದಿಲ್ಲ ಕಣೋ. ಅಭಿ, ನಾನು ಸಿಕ್ಕಾಪಟ್ಟೆ ಡಿಪ್ರೆಷನ್ ಅಲ್ಲಿ ಇದ್ದೀನಿ. ನೀವೇ ನನಗೆ ಹೆಲ್ಪ್ ಮಾಡ್ಬೇಕು. ನನ್ನ ಭುಜ ಬಿಟ್ಟು ಮಾತಾಡ್ಸ್ಬಿಡಿ ನೀವು. ತಿಂಗಳಲ್ಲಿ 30 ದಿವಸ ಒಂದಲ್ಲ ಒಂದು ಕಿತಿಬಿ ಮಾಡ್ಕೊಂಡು ಬರ್ತಾನೆ ಇರ್ತೀರ. ನಾನು ಅದಕ್ಕೆ ತ್ಯಾಪೆ ಆಗ್ತಾನೆ ಇರ್ತೀನಿ. ಯಾಕೋ ನೀವೆಲ್ಲ ಜೀವ ಇಟ್ಕೊಂಡು ಇನ್ನೂ ಬದುಕಿದ್ದೀರಾ? ಹೋಗ್ರ, ಈ ವರ್ಷ ಮಳೆಗೆಲ್ಲ ಸಖತ್ತಾಗಿದೆ. ಕೆರೆ ಕುಂಟಿ ಎಲ್ಲ ತುಂಬಿದಾವೆ. ಅದಕ್ಕೆ ಹೋಗಿ ಹಾರ್ಕೊಡ್ರ. ಹಾರ್ಬಿಟ್ರೆ ನೀರೆಲ್ಲ ಖಾಲಿ ಆಗ್ಬಿಡುತ್ತಲ್ಲೋ. ಚಕ್ಕರ್ಸ್ ಒಂದು ಗೊತ್ತ ಅಂದ್ರೆ ಗೋಡೆ ಒಳಗೆ ಸಿಗಾಕೊಂಡ್ಬಿಡು. WWF ಪಾಡೋದು ತೆಗೆದಾರೆ. ಲೇ, ಅವ್ರ ಹೊತ್ತು ಚೆನ್ನಾಗಿ ತಿಳಿಸ್ಕೊಂಡು ಒಂದು 4 ಕಾಸು ಸಂಪಾದನೆ ಮಾಡ್ಕೊಂಬಾರೋ. ಮಾತಾಡ್ತಾನೆ ಮಾತಾ. ಲೇ, ನನ್ನ ಸುಖಕ್ಕೆ ನಾನು ಈ ಮನೆಯಲ್ಲಿ ಯಾವತ್ತಾದ್ರೂ ಏನಾದ್ರೂ ಮಾಡ್ಕೊಂಡಿದ್ದೀನೇನೋ? ಲೇ, ಮದುವೆ ಆಗಿ ನನಗೆ ಇಷ್ಟು ವರ್ಷ ಆಯ್ತು ಕಳೆ. ಒಂದು ಮುತ್ತ, ಒಂದು ಪುತ್ತ, ಒಂದು ಉಮ್ಮ, ಒಂದು ಚುಮ್ಮ, ಡಿಂಗ್ ಡಂಗ್ ಹೊರಗೋಗಿ ದೈಕುಟಿ ಮಿಲ್ಲಿದೆಯೇನ್ರ? ಬರೀ ನಿಮ್ಮ ಕಷ್ಟ ಸುಖ ವಿಚಾರಿಸ್ಕೊಳ್ಳೋದೇ ನಮ್ಮ ಜೀವನ ಆಗೋಗ್ಬಿಡ್ತಲ್ರ. ಅಭಿ, ಕೂಲ್ ನೋಡಿ, ಒಟ್ನಲ್ಲಿ ನೀವ್ ಏನ್ ಮಾಡ್ತಿರೋ ಬಿಡ್ತಿರೋ ನನ್ಗೆ ಗೊತ್ತಿಲ್ಲ. ಆ ಮನೇಲಿರೋರ್ನ ಓಡಿಸ್ಬೇಕು, ನಮ್ ಸೀತಾರಾಮ್ಗೆ ಆ ಮನೆನ ಕೊಡಿಸ್ಬೇಕು. ಇಲ್ಲ, ನಾವು ಕೊಟ್ಟಿರೋ 1 ಲಕ್ಷ ರೂಪಾಯಿ ಅಡ್ವಾನ್ಸ್ ನ ವಾಪಸ್ ತರಬೇಕು. ಬಾವಾ, ನೀವು ಹಾಗೆ ಮಾಡಿದ್ದೆ ಆದ್ರೆ ಜಾಮೀನ್ ಮೇಲೆ ಆಚೆ ಬಂದವ್ರಿಗಿಂತ ಹೆಚ್ಚಾಗಿ ಮರ್ಯಾದೆ ಮಾಡ್ತೀವಿ. ಏನ್ರಿ ಮಾಡ್ತಿದ್ದೀರಾ? ಅನ್ಕಾಣಿಸಲ್ವಾ? ಪಟಾಕಿ ಹೊಡಿತಾ ಇದ್ದೀನಿ. ಮನೆ ಒಳಗೆ ಅವನು ಪಟಾಕಿ ಹೊಡಿತಾನೇನಯ್ಯ? ಹೊಡಿಲೆ, ಹೊರಬಿಟ್ರೆ ಏನಾಗುತ್ತೆ? ಮನೇನ ಸುಟ್ಟು ಹೋಗುತ್ತಾಗನಯ್ಯ. ಇಬ್ರು ಯಾರು? ನಮ್ಮನ್ನ ಯಾರು ಅಂತ ಕೇಳ್ತಿದ್ದೀರಾ? ನಾನ್ ರುಕ್ಮಿಣಿ, ಇವ್ರು ಕೃಷ್ಣ. ನೀನ್ ಯಾರಯ್ಯ? ಮಾಮೂಲಿ ಯಾರು ಅಂತ ಪ್ರಶ್ನೆ ಮಾಡ್ತಾವ್ರೆ. ಲೇ ಮುಡ್ಡುಗಾರ, ಈ ಮಾಮು ಯಾರು ಅಂತ ಹೇಳ್ರ. ಏನ್ ಕರೆದಿದ್ದ? ನಾನ್ ಯಾರು ಅಂತ ಹೇಳ್ಬೇಕಂತೆ. ಹೇಳ್ರ ನೀವಿಬ್ರು. ಇವ್ರು ಯಾರು ಅಂತ ಕೇಳಿದ ಮೊದಲನೇ ಆಸಾಮಿಗಳು ನೀವೇನೆ. ಪಟಾಕಿ ಫಕೀರ್ ಅನ್ನೋ ಹೆಸರು ನೀವು ಕೇಳಿಲ್ವಾ? ಎಲ್ಲೋ ಕೇಳಿದ್ದೀನಿ. ಹಾಕಿ ಬಂಬ. ಈ ಏರಿಯಾಗೆ ದೊಡ್ಡ ರೌಡಿ ಪಟಾಕಿ ಬಚ್ಚಿರ ನಿಮ್ಮ ಮುಂದೆನೆ ಕೂತಿರ್ಬೇಕಾದ್ರೆ ಎಲ್ಲೋ ಕೇಳಿದ್ದೀನಿ ಅಂತ ಹೇಳ್ತೀರಾ? ಇವರನ್ನ ಯಾರು ಅನ್ಕೊಂಡಿದ್ದೀರಾ? ಈ ಮನೆ ಅಸಲಿ ಓನರು. ಏನ್ರಿ ಹೇಳ್ತಿದ್ದೀರಾ ನೀವು? ಈ ಮನೆ ಓನರ್ ಮುಂಬೈನಲ್ಲಲ್ವಾ ಇರೋದು? ಅವನು ಮುಂಬೈನಲ್ಲೇ ಇರಲಿ, ಬಾಂಬೆನಲ್ಲೇ ಇರಲಿ, ನಾನು ಎಲ್ಲಿದ್ದೀನೋ ಆ ಮನೆಗೆ ನಾನೇ ಓನರ್. ಮನೆ ಇದೆ ನಿಮ್ಮಿಬ್ರಿಗೂ. ಕೊಡ ಪೈಲ ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ಓನರ್ ಹೆಸರು ಏನಂತ ಇದೆ ನೋಡಿ. ಪಟಾಕಿ ಪಕ್ಕೀರ. ಡಾಕ್ಯುಮೆಂಟ್ ತಗೊಳ. ಅಂದಮೇಲೆ ಈ ಮನೆಗೆ ನಾನೇ ಓನರ್. ನಿಮ್ಮಿಬ್ಬರಿಗೂ ಇನ್ನೂ 1 ದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲೆಲ್ಲ ಗಂಟು ಮುಟ್ಟ ಕಟ್ಕೊಂಡು ಹೊಸ ಮನೆ ಮಾಡ್ಬಿಟ್ಟು ಹೋಗ್ತಾ ಇರಬೇಕು. ಇಲ್ಲಾಂದ್ರೆ ನಿಮ್ಮಿಬ್ಬರನ್ನು ಒಂದು ರೂಮಲ್ಲಿ ಕೂಡಾಕಿ ಇಡೀ ಪಟಾಕಿಗಳಿಂದ ನಿಮ್ಮ ಮೈ ಮೇಲೆ ಹಾಕಿ ಹಚ್ಚಿಬಿಡ್ತೀನಿ. ಕೃಷ್ಣ ಅವ್ರೆ, ಏನ್ರಿ ಇದು ಗೋಳು? ಅಲ್ಲ ಶೇಖರ್ ಸರ್, ನೀವು ಮನೆ ಬಾಡಿಗೆ ಕೊಟ್ಬಿಟ್ಟು ಮುಂಬೈನಲ್ಲಿ ಹೋಗಿ ಕುತ್ಕೊಂಡ್ಬಿಟ್ರೆ ಹೇಗೆ? ನಿಜವಾಗ್ಲೂ ಈ ಮನೆ ನಿಮ್ದೇನಾ? ಏನ್ ಮಾತು ಅಂತ ಆಡ್ತೀರಿ? ಕಷ್ಟಪಟ್ಟು ಡೋರ್ ಸೂಸ್ ಕಟ್ಸೋ ಮನೆ ರೀ. ಈ ಮನೆ ಇದು. ಆದ್ರೆ ಇಲ್ಲೇನಾಗಿದೆ ಗೊತ್ತಾ ಸರ್? ಅವ್ನ್ ಯಾರೋ ರೌಡಿ ಪಟಾಕಿ ಪಕ್ಕೀರ ಅಂತೆ. ಈ ಮನೆ ನಮ್ದು, ನೀವ್ ಜಾಗ ಖಾಲಿ ಮಾಡಿ ಅಂತ ನಮ್ಮಿಬ್ರು ಟಾರ್ಚರ್ ಕೊಡ್ತಿದ್ದಾನೆ. ಆತರ ಆಗೋ ಚಾನ್ಸೇ ಇಲ್ಲ. ಗೋವಿಂದನ್ ಅವ್ರಿಗೆ ಇನ್ಚಾರ್ಜ್ ಕೊಟ್ಟು ಹೋಗಿದ್ದೀನಿ. ಅಯ್ಯೋ, ಗೋವಿಂದ ಅನ್ನೋ ನೀ ಮನೆ ನಮಗೆ ಬಾಡಿಗೆ ಕೊಟ್ಟು ಇನ್ನೊಬ್ರಿಗೂ ಬಾಡಿಗೆ ಕೊಟ್ಟಿದ್ದಾನಲ್ಲ, ಅದು ಸರಿನಾ? ಹೌದಾ? ಆ ಗೋವಿಂದ ಎಲ್ಲಿ? ಎಲ್ಲಿ ಹೋಗಿದಾನೋ ಗೊತ್ತಿಲ್ಲ ಸರ್. ಛೇ, ಈ ಗೋವಿಂದ ಮನೆ ಚೆನ್ನಾಗಿ ನೋಡ್ಕೊತಾನೆ ಅಂದ್ಕೊಟ್ರೆ ಹೀಗ ಮಾಡೋದು. ಅಸಲ್ ಪಿಸಲ್ ಕಾ ಕಮ್ಜಾ ಚಡ್ಗೆ ಮಾನತ್ ಪಡ್ಯಾ ಸುಬ್ರಿಗೆ ಅಂಡ ಕಾಸ್ಬೇಕಿರೇ. ಸರ್, ನನ್ನ ಹೆಸರು ಶೇಖರ್ ಅಂತ. ಈ ಮನೆ ಓನರು ಸರ್. ನೋಡಿ ಸರ್, ಡಾಕ್ಯುಮೆಂಟ್ಸ್ ನೋಡಿ. ಈ ಡಾಕ್ಯುಮೆಂಟ್ಸ್ ನಿಮ್ದೇ ಇರ್ಬೋದ್ರಿ, ಆದ್ರೆ ಈ ಮನೆ ಅವ್ರದ್ದು ಅಂತ ಇದೇ ತರ ಡಾಕ್ಯುಮೆಂಟ್ಸ್ ನಮ್ಗೆ ತೋರಿಸ್ತಾ ಇದಾರಲ್ಲ. ಅವ್ರ ಹೆಸರೇನಾ? ಪಟಾಕಿ ಫಕೀರ ಅಂತ ಸರ್. ಸರ್, ನಮ್ಮ ತಾಯಿ ಸತ್ಯವಾಗ್ಲು ಈ ಮನೆ ನಂದೇನೆ ಸರ್. ಇರ್ಬೋದು ರೀ, ಆದ್ರೆ ಈ ಮನೆ ಅವ್ರದ್ದು ಅಂತ ಅವರು ಹೇಳ್ತಾ ಇದಾರಲ್ಲ. ಲೇ ಹುಡುಗರ, ನಾನು ಯಾರು ಅಂತ ಎಲ್ರಿಗೆ ಇನ್ನೊಂದ್ಸಲ ಹೇಳ್ರು. ಅಯ್ಯಪ್ಪ, ನೀನ್ ಯಾರಂತ ಸ್ಟೇಷನ್ ಅಲ್ಲಿ ಹೇಳಿದ್ಯಲ್ಲಪ್ಪ, ಪಟಾಕಿ ಫಕೀರ ಅಂತ ಗೊತ್ತು. ಆದ್ರೆ ನಮ್ಮ ಮಾಮ ಯಾರು ಅಂತ ಅವಾಗ ಅವ್ರಿಗೆ ಹೇಳ್ತಿರ್ಬೇಕು, ಇಲ್ಲಾಂದ್ರೆ ಮರ್ತಾ ಬಿಡ್ತಾರೆ. ಈ ಏರಿಯಾಗ ದೊಡ್ಡ ರೌಡಿ ಪಟಾಕಿ ಫಕೀರ ಅಂದ್ರೆ ಇವ್ರೇ. ಲೇ ಹುಡುಗರ, ಆ ಡಾಕ್ಯುಮೆಂಟ್ಸ್ ನ ಸರ್ ಕೈ ಕೊಡ್ರ. ಸರ್, ಇದನ್ನ ಚೆಕ್ ಮಾಡ್ಬಿಟ್ಟು ಈ ಮನೆ ಯಾರ ಹೆಸರಲ್ಲಿ ಇದೆ ಅಂತ ಅವ್ರಿಗೊಂದ್ಸಲ ಹೇಳಿ. ನಿಮ್ಮ ಹೆಸರಲ್ಲೇ ಇದೆಯಲ್ಲ ಅಂದ್ಮೇಲೆ ಈ ಮನೆನ ಬಿಟ್ಟು ಹೋಗ್ಬೇಕಾಗಿದ್ದು ನಾವು ಅವ್ರಿಗೊಂದ್ಸಲ ಹೇಳಿ. ಈ ಮನೆ ನಂದೇ ಸರ್. ಗೋವಿಂದನ್ ಅವ್ರಿಗೆ ಬರೀ ಇನ್ಚಾರ್ಜ್ ಕೊಟ್ಟಿದ್ದೆ ಅಷ್ಟೇ ಸರ್. ಆ ಗೋವಿಂದ ಈ ಮನೆನ 2-3 ಜನಕ್ಕೆ ಬಾಡಿಗೆ ಕೊಟ್ಟಿದ್ದಾನಲ್ಲ, ಮೊದ್ಲು ಅವನನ್ನ ಕರ್ಸಿ. ಈ ಪಟಾಕಿ
ಫಕೀರ ಇಲ್ಲಿದ್ದಾನೆ ಅಂದಮೇಲೆ ಯಾವ ಗೋವಿಂದನೂ ಬರಲ್ಲ, ಯಾವ ಶ್ರೀನಿವಾಸನೂ ಬರಲ್ಲ. ನಾನು ಗೋವಿಂದ ಸಿಕ್ಕಾಪಟ್ಟೆ ಸಲ ಫೋನ್ ಮಾಡಿದೆ ಸರ್, ಅದ್ರ ಫೋನ್ ಆಫ್ ಮಾಡ್ಕೊಂಡು ಕೂತಿದ್ದಾನೆ. ಸರ್ ಗೋವಿಂದ ಅನ್ನೋನು ಮಹಾ ಪಾಕಡ. ಇಲ್ಲೇ ಇದ್ರೆ 2-3 ಜನಕ್ಕೆ ಬಾಡಿಗೆ ಕೊಡ್ತಿದ್ನಾ. ಅವ್ನು ಏನಾದ್ರೂ ಸಿಕ್ಕಿದ್ರೆ ಸರಿಯಾಗಿ ಬೆಂಡ ಬಿಡ್ಬೇಕು. ಸಿಕ್ಕಲ್ಲ, ಅವನಂಗೆಲ್ಲ ಸಿಕ್ಕಲ್ಲ. ನೋಡ್ರೆ, ಈ ಮನೆ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರನೂ ಇದೆ, ಇವ್ರ ಹತ್ರನೂ ಇದೆ. ನೀವೇ ಕೂತ್ಕೊಂಡು ಬಗೆಹರಿಸ್ಕೊಂಡ್ರೆ ಸರಿ. ಪೊಲೀಸ್ ಸ್ಟೇಷನ್ ಕೋರ್ಟ್ ಅಂತ ಹೋದ್ರೆ ಮನೆ ಕಳ್ಕೊಂಡ್ಬಿಡ್ತೀರಾ. ಪಟಾಕಿ ಫಕೀರ ಅವ್ರೆ, ಏನ್ ಮಾಡ್ಬೇಕು ಅಂತ ನೀವೇ ಹೇಳಿ. 1 ಲಕ್ಷ ಕೊಡಿ ಸರ್. ಮಾಮ ಹೋಗಿಲ್ಲಿಂದ. ಅದು ಇನ್ಸ್ಪೆಕ್ಟರ್ ಸಾಹೇಬ್ರೆ, ತಮ್ಮಿಂದ ಸಿಕ್ಕಾಪಟ್ಟೆ ಉಪಕಾರ ಆಯ್ತು. ಮಿಕ್ಕಿದ್ದನ್ನ ನಾವು ಸಾಹೇಬ್ರು ಏನೋ ಬಗೆಹರಿಸ್ಕೊತೀವಿ ಅಲ್ವೇಳಿ ಸಾಹೇಬ್ರೆ? ಸಾಹೇಬ್ರು ಹೊರಡ್ಬೋದು. ತಗೊಳ್ಳಿ ನಿಮ್ಮ ಡಾಕ್ಯುಮೆಂಟ್ಸ್. ಥ್ಯಾಂಕ್ ಯು ಸರ್. ನಡೆಯೋ. ಹೌದು. ಅಂತೂ ಇಬ್ರು ಮನೆ ಖಾಲಿ ಮಾಡಿಸಿ ಬಹಳ ಉಪಕಾರ ಮಾಡಿದ್ರಿ. ಅಯ್ಯೋ, ಇನ್ನೂ ಒಬ್ರನ್ನ ಖಾಲಿ ಮಾಡಿಸ್ಬೇಕಾಗಿದ್ದಿಲ್ಲಪ್ಪ. ಯಾರನ್ನ? ಮುನ್ನೆ ಶಿವ. ಏನ್ ಹೇಳ್ತಿದ್ದೀರಿ? ನೋಡಿ ಬಾಂಬೆ ಬ್ರದರು, ಈ ಮನೆನ ನನ್ನ ಹೆಸರಿಗೆ ಮಾಡ್ಕೋಬೇಕು ಅಂತ ನಾನು ಬರೋಬ್ಬರಿ 1 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ. ಆ 1 ಲಕ್ಷ ರೂಪಾಯಿ ಕೊಟ್ರೆ ಈ ಮನೆನ ನಿಮಗೆ ಬಿಟ್ಟು ಕೊಡ್ತೀನಿ. ಇಲ್ಲ ಅಂದ್ರೆ ಪರ್ಮನೆಂಟ್ ಆಗಿ ಈ ಮನೆನೆಲ್ಲ ಜಾಂಡ ಹೊರ್ಬಿಡ್ತೀನಿ.